ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು ಸಿಎಂ ಡಿಸಿಎಂ ನಡುವೆ ಶೀತಲ ಸಮರ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೊರೆಯುವಂತ ಚಳಿ ಇದ್ರೂ ಕೂಡ ಪವರ್ ಫೈಟ್ ಬಹಳ ಜೋರಾಗಿದೆ. ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಸಿಎಂ ಹೇಳಿರೋದು ಕೂಡ ಕುರ್ಚಿ ಕುರುಕ್ಷೇತ್ರದಲ್ಲಿ ಟ್ವಿಸ್ಟ್ ಕೊಟ್ಟಿದೆ. ಮುಖ್ಯಮಂತ್ರಿ ಗದ್ದುಗೆಗೆ ಸಿದ್ದು ಡಿಕೆ ಶೀತಲ ಸಮರ. ಹೈಕಮಾಂಡ್ ಬುಲಾವ್ಗೆ ಕಾದು ಕುಳಿತ ಸಿಎಂ ಡಿಸಿಎಂ. ಗಡಗಡ ನಡುಗುವ ಚಳಿಯಲ್ಲಿ ಗದ್ದುಗೆ ಫೇವರ್ ಜೋರಾಗಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಮುಗಿಸಿಕೊಂಡು ಬೆಂಗಳೂರಿಗೆ ನಾಯಕರು ಬರ್ತಿದ್ದಂತೆ ಪಗಡೆ ಆಟ ಶುರುವಾಗಿದೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ದೈವ ಬಲಕ್ಕೆ ಡಿಕೆಶಿ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ನಾಳೆ ದೆಹಲಿಗೆ ಹಾರಲಿರುವ ಡಿಸಿಎಂ ಹೈಕಮಾಂಡ್ ಅಂಗಳದಲ್ಲಿ ಚದುರಂಗದ ಆಟ ಆಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ಬೀಸುತ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಶೀತಲ ಸಮರ ನಡೀತಾ ಇದೆ. ಹೈಕಮಾಂಡ್ ಬುಲಾವ್ಗಾಗಿ ಕಾದು ಕುಳಿತಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಗದ್ದುಗೆ ಯಾರಿಗೆ ಅನ್ನೋದನ್ನ ರಾಹುಲ್ ತೀರ್ಮಾನಿಸುತ್ತಾರೆ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅದೇಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಹೆಂಗೆ ತೀರ್ಮಾನ ಮಾಡುತ್ತೆ ಹಂಗೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ಡಿಕೆಶಿನ ರಾಜಣ್ಣ ಮಾತಾಡಿದ್ರೆ ತಪ್ಪೇನು? ವಾಟ್ ಮೈ ಡೆತ್ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಡಿಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಅದರಿಂದ ಸರ್ಕಾರ ಮಾಡಿತ್ತು. ಪವರ್ ಸೆಂಟರ್ ಆಯ್ತು ಖರ್ಗೆ ನಿವಾಸ. ಎಐಸಿಸಿ ಅಧ್ಯಕ್ಷರ ನಿವಾಸ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿದೆ. ಖರ್ಗೆನ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು. ಅವ್ರು ಹೇಳಿದ್ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡ ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಗೊಂದಲ ಬಗೆಹರಿಯದಿದ್ರೆ ಪರಿಣಾಮ ಯಾವುದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಮಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡಿಕೊಂಡು ಜನರಿಗೆ ಆಡಳಿತ ಕೊಡಬೇಕು ಅನ್ನೋದು ಅಷ್ಟೇ ನಮ್ದು. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕುರ್ಚಿ ಕದನಕ್ಕೆ ಖರ್ಗೆ ಕೊನೆ ಮೊಳೆ ಹೊಡಿತಾರ? ಸಂಧಾನ ಸೂತ್ರಕ್ಕೆ ಸಿದ್ದರಾಮಯ್ಯ ಸಿಟ್ಟಾದ್ರ? ಖರ್ಗೆ ಸಂಧಾನ ಸೂತ್ರವನ್ನ ಸಿಎಂ ನಿರಾಕರಿಸಿದ್ರ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು ಸಿಎಂ ಡಿಸಿಎಂ ನಡುವೆ ಶೀತಲ ಸಮರ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೊರೆಯುವಂತ ಚಳಿ ಇದ್ರೂ ಕೂಡ ಪವರ್ ಫೈಟ್ ಬಹಳ ಜೋರಾಗಿದೆ. ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಅಂತ ಸಿಎಂ ಹೇಳಿರೋದು ಕೂಡ ಕುರ್ಚಿ ಕುರುಕ್ಷೇತ್ರದಲ್ಲಿ ಟ್ವಿಸ್ಟ್ ಕೊಟ್ಟಿದೆ. ಮುಖ್ಯಮಂತ್ರಿ ಗದ್ದುಗೆಗೆ ಸಿದ್ದು ಡಿಕೆ ಶೀತಲ ಸಮರ. ಹೈಕಮಾಂಡ್ ಬುಲಾವ್ಗೆ ಕಾದು ಕುಳಿತ ಸಿಎಂ ಡಿಸಿಎಂ.
ಗಡಗಡ ನಡುಗುವ ಚಳಿಯಲ್ಲಿ ಗದ್ದುಗೆ ಫೇವರ್ ಜೋರಾಗಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಮುಗಿಸಿಕೊಂಡು ಬೆಂಗಳೂರಿಗೆ ನಾಯಕರು ಬರ್ತಿದ್ದಂತೆ ಪಗಡೆ ಆಟ ಶುರುವಾಗಿದೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ದೈವ ಬಲಕ್ಕೆ ಡಿಕೆಶಿ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ನಾಳೆ ದೆಹಲಿಗೆ ಹಾರಲಿರುವ ಡಿಸಿಎಂ ಹೈಕಮಾಂಡ್ ಅಂಗಳದಲ್ಲಿ ಚದುರಂಗದ ಆಟ ಆಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ಬೀಸುತ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಶೀತಲ ಸಮರ ನಡೀತಾ ಇದೆ. ಹೈಕಮಾಂಡ್ ಬುಲಾವ್ಗಾಗಿ ಕಾದು ಕುಳಿತಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಗದ್ದುಗೆ ಯಾರಿಗೆ ಅನ್ನೋದನ್ನ ರಾಹುಲ್ ತೀರ್ಮಾನಿಸುತ್ತಾರೆ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ನೋಡಯ್ಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಹೆಂಗೆ ತೀರ್ಮಾನ ಮಾಡುತ್ತೆ ಹಂಗೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡ್ತೀನಿ? ಡಿಕೆಶಿನ ರಾಜಣ್ಣ ಮಾತಾಡಿದ್ರೆ ತಪ್ಪೇನು? ವಾಟ್ ಬೈ ಡೆತ್ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಡಿ.ಕೆ. ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು. ಅದರಿಂದ ಸರ್ಕಾರ ಮಾಡಿತ್ತು. ಪವರ್ ಸೆಂಟರ್ ಆಯ್ತು ಖರ್ಗೆ ನಿವಾಸ. ಎಐಸಿಸಿ ಅಧ್ಯಕ್ಷರ ನಿವಾಸ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿದೆ. ಖರ್ಗೆನ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು. ಅವ್ರು ಹೇಳಿದ್ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು. ಇಲ್ಲೇ ಬಗೆಹರಿಸ್ಕೋಬೇಕು. ಗೊಂದಲ ಬಗೆಹರಿಯದಿದ್ರೆ ಪರಿಣಾಮ ಯಾವುದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನಮಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನ ಸರಿ ಮಾಡಿಕೊಂಡು ಜನರಿಗೆ ಆಡಳಿತ ಕೊಡಬೇಕು ಅನ್ನೋದು ಅಷ್ಟೇ ನಮ್ದು. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕುರ್ಚಿ ಕದನಕ್ಕೆ ಖರ್ಗೆ ಕೊನೆ ಮೊಳೆ ಹೊಡಿತಾರ? ಸಂಧಾನ ಸೂತ್ರಕ್ಕೆ ಸಿದ್ದರಾಮಯ್ಯ ಸಿಟ್ಟಾದ್ರ? ಖರ್ಗೆ ಸಂಧಾನ ಸೂತ್ರವನ್ನ ಸಿಎಂ ನಿರಾಕರಿಸಿದ್ರ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.